ಇದೇನೆ ಸರ್ ಕ್ಲಬ್ ಹೌಸ್ ನಾವು ನೋಡ್ತಾ ಹೌದು ಮೇಡಮ್, ಇದೇ ಕ್ಲಬ್ ಹೌಸು. ಆಲ್ಮೋಸ್ಟ್ 40,000 ಸ್ಕ್ವೇರ್ ಫೀಟಲ್ಲಿ ಒಂದು ಸುಸರ್ಜಿತವಾದಂಥ ಕ್ಲಬ್ ಹೌಸ್ನ ನಾವು ನಿರ್ಮಾಣ ಮಾಡಿದ್ದೀವಿ. ನೀವು ಹಾಕುವಂಥ ಬಂಡವಾಳ ಯಾವತ್ತೂ ಲಾಸ್ ಆಗಲ್ಲ, ಯಾವತ್ತಿದ್ರೂ ದುಪ್ಪಟ್ಟು ಆಗ್ತಾ ಹೋಗ್ತಾ ಇರೋದು, ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೀವಿ. ನಾವು ಒಂದು ಶರ್ಟ್ ತೊಗೊಳ್ತೀವಿ ಅಂತ ಹೇಳಿದರೆ ಬ್ರ್ಯಾಂಡೆಡ್ ಮಿನಿಮಮ್ ಅಂದರೆ 2,000 ರೂಪಾಯಿ ಬೇಕು. ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳಿದರೆ 2 ಜನ ಮಿನಿಮಮ್ ಅಂದರೆ 1,000 ರುಪೀಸ್ ಬೇಕು. ಆದರೆ ಇಲ್ಲಿ ಸ್ಕ್ವೇರ್ ಫೀಟು ಕೇವಲ 499 ರೂಪಾಯಿಗೆ 30 ಲಕ್ಷಕ್ಕೆ 6 ಗುಂಟೆ ಜಮೀನು ನಿಮ್ದಾಗುತ್ತೆ. ನಿಮ್ಮದೇ ತೋಟದ ಮನೆ ಕಟ್ಕೊಬೋದು, ಲ್ಯಾಂಡು ಕಟ್ಕೊಬೋದು. 20 ವರ್ಷ ಆದಮೇಲೆ ಅದರಲ್ಲಿ ಬೆಳೆದಿರೋಂಥ ಕಮರ್ಷಿಯಲ್ ಕ್ರಾಪಲ್ಲಿ ಡಬಲ್ ದುಡ್ಡು ಮಾಡ್ಬೋದು. ತುಂಬ ಜನ ಅಂದ್ಕೊಂಡಿರೋ ನಮ್ಮ ಹತ್ರ ಲ್ಯಾಂಡ್ ಇಲ್ಲ, ಜಮೀನು ಮಾಡಬೇಕು, ಭೂಮಿ ತೊಗೋಬೇಕು ಅಂದರೆ ನಮ್ಮ ಕೈಲಿ ಆಗುತ್ತಾ ಅಂತ ಹೇಳಿ ಆಗುತ್ತೆ. ಓಕೆ, ಹಾಗಾದರೆ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಇಲ್ಲ, ಕುಂಟೆ ಲೆಕ್ಕ, ಎಕರೆಗಟ್ಟಲೆ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಫ್ಲಾಟ್ನ. 60 ಫೀಟು ಲೆಂತು, ಉದ್ದ 100 ಫೀಟ್ ಇರುತ್ತೆ. ಅದರಲ್ಲಿ ನಿಮಗೆ 10ಕ್ಕೆ 10 ಸ್ಪೇಸಿಂಗಲ್ಲಿ ಒಂದು 40 ಗಿಡಗಳನ್ನ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. ನೀವೊಂದು ಈಗ ಇನ್ವೆಸ್ಟ್ ಮಾಡಿಟ್ರೆ ನಿಮಗೆ ಒಂದು 15 ಇಯರ್ಸ್ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ ಪ್ಲಾಟ್ ಏನು ಈಗ ಸ್ಪೆಂಡ್ ಮಾಡಿದ್ದೀರಾ ಅದು ನಿಮಗೆ ಮರಗಳಲ್ಲೇ ಬಂದ್ಬಿಡುತ್ತೆ. 40 ಅಡಿ ರೋಡ್ ಕೊಟ್ಟಿದ್ದೀವಿ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ರೆಡ್ ಸ್ಯಾಂಡಲ್ ಪ್ಲಾಂಟೇಶನ್ ಇದು, ರಕ್ತಚಂದನ. ಒಂದೊಂದು ಪ್ಲಾಟ್ಗೂ ಒಂದೊಂದು ಗಿಡ ಕೊಟ್ಟಿರ್ತೀವಿ ಮೇಡಮ್. ಇದು ಮಿನಿಮಮ್ ನಿಮಗೆ ಹೆಚ್ಚು ಕಮ್ಮಿ 15 ವರ್ಷ ಆದಮೇಲೆ ಎಷ್ಟು ಲಕ್ಷ ಬರುತ್ತೆ ಹೇಳಕ್ಕಾಗಲ್ಲ. ಒಂದು 15ರಿಂದ 20 ಲಕ್ಷದವರೆಗೂ ಬರುತ್ತೆ ಮೇಡಮ್. ಮೇಡಮ್ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಪ್ಲಾಟ್ಗೂ ನಾವು 20 ಮಹಾಗನಿ ಪ್ಲಾಂಟೇಶನ್ ಅಂತ. ಇದು ನೋಡ್ಬೋದು ನೀವು, ಇದು 1.5 ವರ್ಷದ ಗಿಡ, ಆಲ್ಮೋಸ್ಟ್ 15 ಅಡಿ ಬೆಳೆದಿದೆ ಇದು ಆಲ್ರೆಡಿ. ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಲ್ಮೋಸ್ಟ್ ನಿಮಗೆ 65 to 70 ಕಿಲೋಮೀಟರ್ಸ್ ಆಗುತ್ತೆ. ಈಶಾ ಫೌಂಡೇಶನಿಂದ 20 ಕಿಲೋಮೀಟರ್ ಡಿಸ್ಟೆನ್ಸು.